ಸ್ಟಡಿ ಮೆಥಡ್ ಅಂತ ಹೇಳಿಕೊಡ್ತಾ ಇದ್ದೇನೆ. ಶಾರ್ಟ್ ನಲ್ಲಿ ನನ್ನ ಯೂಟ್ಯೂಬ್ ನಲ್ಲಿ ವಿಡಿಯೋ ಇದೆ, ಅಂಕೋಸ್ ಸ್ಟಡಿ ಮೆಥಡ್. ಏನದ ಗೊತ್ತು? ಕೇವಲ ಮ್ಯಾಥ್ಸ್ ಒಂದು ಮಾಡಿ ಸಾಕಾಗುದಿಲ್ಲ ಸೂಪರ್ ರೈಟರ್ ಆಗ್ಲಿಕ್ಕೆ. ಮ್ಯಾಥ್ಸ್ ಜೊತೆಗೆ ವೇದಿಕ್ ಮ್ಯಾಥ್ಸ್ ಜೊತೆಗೆ ಸ್ಕೂಲಿಂಗ್ ಮ್ಯಾಥ್ಸ್ ಜೊತೆಗೆ ಇನ್ನು ಒಂದು ಎರಡು ಆಕ್ಟಿವಿಟೀಸ್ ಹೇಳ್ತೇನೆ. ಒಂದು ಅಂಕೋಸ್ ಸ್ಟಡಿ ಮೆಥಡ್. ಇದು ಸ್ಯಾಟರ್ಡೆ ಸಂಡೇ ಖಾಲಿ ಸಮಯದಲ್ಲಿ ಮಾಡುವಂತ ಆಕ್ಟಿವಿಟೀಸ್ ಇದೆ. ಅಥವಾ ಒಂದು ಗ್ಯಾಪ್ ಡೇ ಸಿಕ್ತು, ಹಾಫ್ ಡೇ ಸಿಕ್ತು, ಹಾಫ್ ಡೇ ಸಿಕ್ತು, ಸಮರ್ ವೆಕೇಶನ್, ದಸರಾ ದೀಪಾವಳಿ ವೆಕೇಶನ್, ಎಲ್ಲೆಲ್ಲಿ ಸಮಯ ಸಿಗ್ತದೋ ಅಲ್ಲಿ ಈ ವಿಡಿಯೋ ಯೂಸ್ ಮಾಡ್ಕೊಳ್ಳಿ. ದಟ್ ಈಸ್ ಅಂಕೋಸ್ ಸ್ಟಡಿ ಮೆಥಡ್. 4 ಭಾಷೆಗಳಲ್ಲಿದೆ. ಏನಿದೆ ಇದರಲ್ಲಿ? ಒಂದ್ಸಲ ನೀವು ಲೆಸನ್ ಓದಿದ್ರೋ ಜೀವನದಲ್ಲಿ ಬರಿದೇ ಇಲ್ಲ. ಸುಮ್ಮನೆ ಎಕ್ಸಾಮ್ ಬರ್ಡನ್ ನೋ. ಇದನ್ನು ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಬುಕ್ಸ್ ಅವಲ್ಲ, ನಿಮ್ಮ ಬುಕ್ಸ್ ಮ್ಯಾಥ್ಸ್ ಅನ್ನ ಬಿಟ್ಟು, ಮ್ಯಾಥ್ಸ್ ನಲ್ಲಿ ಆಗ್ತದ ಸ್ವಲ್ಪ ಟೈಮ್ ಹೆಚ್ಚಿರ್ಬೇಕು, ಬಟ್ ಮ್ಯಾಥ್ಸ್ ವೇದಿಕ ಮತ್ತು ಅದರದೇ ಪ್ರೊಸೀಜರ್ ಯೂಸ್ ಮಾಡ್ಕೊಳ್ಳಿ. ಆದ್ರೆ ಉಳಿದ ಎಲ್ಲ ಸಬ್ಜೆಕ್ಟ್ಗೆ ಅಂಕೋಸ್ ಸ್ಟಡಿ ಮೆಥಡ್. ಎರಡು ಸ್ಯಾಟರ್ಡೆ ಎರಡು ಸಂಡೇಲಿ ನಿಮ್ಮ ಒಂದೊಂದು ಬುಕ್ ಇಡೀ ಬುಕ್ ನೇ ಪ್ರಾಕ್ಟಿಕಲಿ ಬಹಳ ಆಗ್ತದೆ. ನನ್ನ ಮಕ್ಕಳು 10 ವರ್ಷದಿಂದ ಹೈಸ್ಕೂಲ್ ಅಲ್ಲಿ ಇದ್ರು. ಈ ಬುಕ್ಸ್ ಇದೇ ಸಿಲೆಬಸ್ ಎವ್ರಿ ಸಂಡೇ ಒಂದೊಂದು ಬುಕ್ ಖಾಲಿ ಮಾಡಿದ್ದಾರೆ. ಎವ್ರಿ ಸಂಡೇ 18 to 20 hours ಸ್ಟಡಿ ಮಾಡಿ. ನಿಮ್ಗೆ ಅನ್ಸ್ಬೋದು ಇವ್ರು ಏನೋ ಬಹಳ ಇದೆಲ್ಲ ಸ್ಟಡಿ ಹೇಳ್ತಾ ಇದ್ದಾರೆ, ಫೋರ್ಸೇಬಲ್ ಮಾಡಿರ್ಬೇಕು. ನೋ, ಜಸ್ಟ್ ಐ ಹ್ಯಾವ್ ಗಿವನ್ ದೆಮ್ ಚಾನ್ಸ್. ಐ ಟೋಲ್ಡ್ ದೆಮ್ this is the only life we can take, we can do, we can achieve, we can set our targets. ಮುಂದಿನ ಜನ್ಮದಾಗ ನಾವು ಬರ್ತೀವಿ ಇಲ್ಲೋ ಗೊತ್ತಿಲ್ಲ. ಇದೇ ಜೀವನ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. 22 years ಅಲ್ಲಿ ನೀವು IAS IPS ಆಗ್ಲಿಕ್ಕೆ ಸಾಧ್ಯ ಇದೆ. 25th or 6th year ದಲ್ಲಿ ನೀವು ಸೈಂಟಿಸ್ಟ್ ಆಗ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಉಳಿದೆಲ್ಲ ಆಗ್ಬಹುದು. ಒಳ್ಳೆ ಟೀಚರ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್, ಲೆಕ್ಚರರ್ಸ್ ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ. ಹೈಲಿ ಎಜುಕೇಟೆಡ್ ಫಾರ್ಮರ್ ಯಾರೆಲ್ಲ ಆಗ್ಬಹುದು. ಅದಕ್ಕೆ ಸ್ಟಡಿ ಮೋಸ್ಟ್ ಇಂಪಾರ್ಟೆಂಟ್. ಎಸ್, ಏನಿದೆ ಇದರಲ್ಲಿ ಟೆಕ್ನಿಕ್ ಇದೆ. ಇವತ್ತು ಸಾಯಂಕಾಲದಲ್ಲಿ ಚೆನ್ನಾಗಿ ಅಂಕೋಸ್ ಸ್ಟಡಿ ಮೆಥಡ್ ವಿಡಿಯೋ ನೋಡ್ಕೊಳ್ರಿ. ನಾಳೆ ಮಧ್ಯಾಹ್ನ ನೀವು ಸ್ಯಾಟರ್ಡೆ ಸ್ಕೂಲ್ ಆದ್ಮೇಲೆ ಸ್ವಲ್ಪ ಏನಾದ್ರು ತಿಂದು ಫ್ರೆಶ್ ಆಗಿ ಏನಾದ್ರು ತಿಂದು ಒಂದು 5-10 ನಿಮಿಷ ರೆಸ್ಟ್ ಮಾಡಿ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ನಿಮಗೆ ಕನ್ನಡ ಸಬ್ಜೆಕ್ಟ್ ತೋಡ್ರಿ. ಫಸ್ಟ್ ನಾಳೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ರಿ, ಸಂಡೇ ಈವ್ನಿಂಗ್ ನಿಮ್ದೊಂದು ಕನ್ನಡ ಬುಕ್ ಪ್ರಾಕ್ಟಿಕಲಿ ಬಹಳ ಆಗಿರ್ತದೆ. ಇಡೀ ಬುಕ್ನೆ ನೋಡಿ ಮಾಡಿ ಒಂದ್ಸಲ ನೀವೇ ಮಾಡ್ತೀರಾ. ಬಟ್ ಐ ಆಮ್ ಗಿವಿಂಗ್ 2 Saturdays and 2 Sundays. Anyhow, how it can be done? Please concentrate here. Please concentrate here. How it can be done? First, from first lesson, go on reading one by one sentences. If we find any word or the group of words, phrases, clauses, half of the sentence or the full sentence important, then create a small question for that. Then answer it in a very short manner. Your answer may be in the form of yes or no, in a single word or in a 2 words. If necessary, use 3 words. Sometimes you can answer it in a half sentence or rarely in full sentence. Means you are making objective question answer, short question answers. If we do this, it will remember forever, because there is a psychological effect. ಇದರಲ್ಲಿ ಏನಿದೆ ನೋಡಿ, ಸೂಪರ್ ಸೈಕಾಲಜಿಕಲ್ ಇಫೆಕ್ಟ್ ಇದೆ. ಇದರಲ್ಲಿ ಪ್ರಾಕ್ಟಿಕಲ್ ಸ್ಟಡಿ ಇದೆ, ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್ ಇದೆ. ಇದು ಸ್ವತಃ ನಾನು ಕ್ರಿಯೇಟ್ ಮಾಡಿದೆ. ನೋಡಿ ಏನಿದೆ ಅಲ್ಲಿ,
ಏನಾದ್ರೂ ಓದ್ಕೊಂಡು ಅರ್ಥ ಮಾಡಿಕೊಂಡು ನಾವು ಕ್ವಶನ್ ಕ್ರಿಯೇಟ್ ಮಾಡಿದಾಗ ನಮ್ಮ ಬ್ರೈನ್ ಆ ಪಾಯಿಂಟ್ ಮೇಲೆ ಫೋಕಸ್ ಆಗುತ್ತೆ. ಅದೇನು ನೀವು ಆನ್ಸರ್ ಬರೀತಿರೋ ಲೈಟ್ ಲಾಗ್ ಹೊಡಿತದೆ. ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಕ್ರಿಯೇಟಿಂಗ್ ಕ್ವಶನ್, ಆನ್ಸರಿಂಗ್ ಮತ್ತು ಕೊನೆಗೆ ಹೋಗಿ ಮೆಮೊರೈಸಿಂಗ್. ಆನ್ಸರ್ ಬರೆದ ಮೇಲೆ 1 ನಿಮಿಷ 2 ನಿಮಿಷ ಮೆಮೊರೈಸ್ ಮಾಡ್ಕೊಳ್ಳಿ, ನಾನು ಏನು ಬರೆದೆ. ಸೂಪರ್ ಸೂಪರ್ ಕ್ವಶನ್ ಆನ್ಸರ್ ರೆಡಿ ಆಗ್ತವೆ. ಮತ್ತೆ ನಿಮಗೆ ಇನ್ನೊಂದು ಹೇಳ್ತೀನಿ, 10th ದವರು ಅಬೌಟ್ 10 ಕ್ವಶನ್ 50 ಕ್ವಶನ್ ಆನ್ಸರ್ ಪರ್ ಲೆಸನ್. 9th ದವರು 5 ಕಡಿಮೆ 45 ಕ್ವಶನ್ ಆನ್ಸರ್ ಪರ್ ಲೆಸನ್. 8th ದವರು 5 ಕಡಿಮೆ 40 ಕ್ವಶನ್ ಆನ್ಸರ್ ಪರ್ ಲೆಸನ್. ಇದನ್ನ ಏನಾದರೂ ಮಾಡಿದ್ರು ಇಡೀ ಪಾಠನ ಸೂಪರ್ ಚಾರ್ಜ್ ಹೋಗ್ತದೆ. 10th ದವರು 50 ಕ್ವಶನ್ ಆನ್ಸರ್, ನೆಕ್ಸ್ಟ್ 45 ನೆಕ್ಸ್ಟ್ 40 ಕ್ವಶನ್ ಆನ್ಸರ್ ಪರ್ ಲೆಸನ್ ನೀವು ಕ್ರಿಯೇಟ್ ಮಾಡಿದ್ರೆ ಇಡೀ ಲೆಸನ್ ಚಾರ್ಜ್ ಹೋಗ್ತದೆ. ನಿಮಗೆ ಬೋರ್ಡ್ ಎಕ್ಸಾಮ್, ನಿಮ್ಮ ಸ್ಕೂಲ್ ಎಕ್ಸಾಮ್, ಯಾವುದೇ ಎಕ್ಸಾಮ್ ದಲ್ಲಿ ಹೋಗಿ ನೀವು ಕ್ರಿಯೇಟ್ ಮಾಡಿದ್ದೇ ಕ್ವಶನ್ಸ್ ಬರ್ತವೆ. ನೀವು ಕ್ರಿಯೇಟ್ ಮಾಡಿದ್ದೇ ಕ್ವಶನ್ ಆನ್ಸರ್ ಬರ್ತವೆ. ಇದೇ ಕ್ವಶನ್ ಮತ್ತೆ ನಿಮಗಿನ್ನು ದೊಡ್ಡ ಬೇಕಾ? ಅವನ್ನ ಮಿಕ್ಸಪ್ ಮಾಡಿದ್ರೆ, ಅವನ್ನ ಮಿಕ್ಸಪ್ ಮಾಡ್ಕೋತ ಹೋದ್ರೆ ದೊಡ್ಡ ಆನ್ಸರ್ ಆಗ್ತವೆ. ಫಸ್ಟ್ ಚಿಕ್ಕದ್ ಮಾಡಿ ಅವನು ಮಿಕ್ಸಪ್ ಮಾಡಿ ದೊಡ್ಡ ಆಗ್ತವೆ. ಕ್ವಿಜ್ ಕಾಂಪಿಟೇಷನ್ ಹೋದ್ರೆ ಸೂಪರ್ ಟಾಪರ್ ನೀವೇ ಇರ್ತೀರಾ. ನನ್ನ ಲೈಫ್ನಲ್ಲಿ ಕ್ವಿಜ್ ಕಾಂಪಿಟೇಷನ್ ಕರ್ನಾಟಕ ವಿಜ್ಞಾನ ಪರಿಷತ್ತಿಂದ ನಾನು ಟಾಪರ್ ಇದ್ದೇನೆ 42 ಇಯರ್ಸ್ ಬ್ಯಾಕ್, PU ಸೈನ್ಸ್ ಇಂದ. ಇವತ್ತ ನನ್ನ ಮಕ್ಕಳು ಇದ್ದಾರೆ ಬಿಕಾಸ್ ಆಫ್ ದಿಸ್ ಮೆಥಡ್. ಇದು ನಾನು ಕ್ರಿಯೇಟ್ ಮಾಡಿದೆ, ಸೂಪರ್ ರಿಸಲ್ಟ್ ಸಿಗುತ್ತೆ. ನಮ್ಮ ಫ್ಯಾಮಿಲಿಯಲ್ಲಿ ವಿದಿನ್ 20 ಮಿನಿಟ್ಸ್ 30 ಮಿನಿಟ್ಸ್ 45 ಮಿನಿಟ್ಸ್ ಲಾಸ್ಟ್ ಮ್ಯಾಥ್ಸ್ ಪೇಪರ್ಸ್ ಎಲ್ಲರೂ ಜಸ್ಟ್ 20 25 30 ಮಿನಿಟ್ಸ್ ದಲ್ಲಿ ಪೇಪರ್ ಕವರ್ ಮಾಡ್ತಾರೆ. ನಮ್ಮ ಎರಡನೇ ಮಗಳು ಅಮೃತ ಇವಾಗೇನು ಸೈಂಟಿಸ್ಟ್ ಆಗ್ತಾ ಇದ್ದಾರೆ ಕೆಮಿಸ್ಟ್ರಿದಲ್ಲಿ. BSc ಫೈನಲ್ ಪೇಪರ್ ವಿತ್ ಫುಲ್ ಮಾರ್ಕ್ಸ್, ವಿತ್ 100% ಮಾರ್ಕ್ಸ್, ಜಸ್ಟ್ 17 ಮಿನಿಟ್ಸ್ ನಲ್ಲಿ ಬಿಡಿಸಿ. 17 ಮಿನಿಟ್ಸ್. ದೊಡ್ಡವಳು ಇವಾಗ ಜಗತ್ತಿನಲ್ಲಿ ಒನ್ ಆಫ್ ದ ಟಾಪರ್ 21 ಮಿನಿಟ್ಸ್ ನಲ್ಲಿ ಬಿಡಿಸಿದ್ದಾರೆ ಸೇಮ್ ಪೇಪರ್. ಸೊ ಇದನ್ನ ನೀವು ಪ್ರತಿ ಒಬ್ಬರು ಮಾಡ್ಲಿಕ್ಕೆ ಆಗ್ತದ. ರೈಟಿಂಗ್ ಸೂಪರ್ ಇರ್ಬೇಕು, ಹ್ಯಾಂಡ್ ರೈಟಿಂಗ್ ಸೂಪರ್ ಇರ್ಬೇಕು. ಕೇವಲ ಗುಡ್ ಲುಕಿಂಗ್ ಸಾಕಾಗುದಿಲ್ಲ, ಇಟ್ ಮಸ್ಟ್ ಬಿ ಟೆಕ್ನಿಕಲಿ ಸೂಪರ್. ಗುಡ್ ಲುಕಿಂಗ್ ವಿತ್ ಟೆಕ್ನಿಕಲ್ ರೈಟಿಂಗ್, ಅದಕ್ಕೂ ನಾನು ವಿಡಿಯೋ ಮಾಡಿದ್ದೇನೆ. ಅಂಕು ಸ್ಟಡಿ ಮೆಥಡ್ ವಿಡಿಯೋ ನೋಡ್ಕೊಳ್ಳಿ, ಲೆಸನ್ ಸೂಪರ್ ಆಗ್ತವೆ. ನೆಕ್ಸ್ಟ್ ಕ್ವಶನ್ ಆನ್ಸರ್ ಕ್ರಿಯೇಟ್ ಆಗ್ತವೆ. ಮರಿದೇ ಇಲ್ಲ, ವರ್ಷ ಬಿಡಿ 10 ವರ್ಷ 20 ವರ್ಷ ನೀವು ಜೀವನ ಎಲ್ಲ ಮರಲಿಕ್ಕೆ ಆಗುದಿಲ್ಲ. ಅಷ್ಟು ಸೂಪರ್ ಮೆಥಡ್ ಇದೆ, ಸ್ವತಃ ನಾನು ಕ್ರಿಯೇಟ್ ಮಾಡಿದೆ ಜೀವನ ಎಲ್ಲ ಕಷ್ಟಪಟ್ಟು. ನೆಕ್ಸ್ಟ್ ಈಗ ಒಂದು ಹ್ಯಾಂಡ್ ರೈಟಿಂಗ್ ಒಂದು ವಿಡಿಯೋ ಇದೆ. ದಟ್ ಈಸ್ ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್. ಇಟ್ಸ್ ನೇಮ್ ಇಸ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್, ಬಟ್ ಇಟ್ ಅಪ್ಲೈಸ್ ಹೋಲ್ ವರ್ಡ್ಸ್ ಹ್ಯಾಂಡ್ ರೈಟಿಂಗ್. ಹ್ಯಾಂಡ್ ರೈಟಿಂಗ್ ನಲ್ಲಿ ಟೆಕ್ನಿಕ್ಸ್ ಇದೆ, ಆದ್ರೆ ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಯೂಟ್ಯೂಬ್ ದಲ್ಲಿ ಇವೆಲ್ಲ 40-45 ಮಿನಿಟ್ಸ್ ಲೆಕ್ಚರ್ಸ್ ಇವೆ. ಇಲ್ಲಿ ಜಸ್ಟ್ 5-10 ಮಿನಿಟ್ಸ್ ನಲ್ಲಿ ಹೇಳ್ತಾ ಇದ್ದೇನೆ. ನಾನು ಒಂದು ಐಡಿಯಾ ಕೊಡ್ತಾ ಇದ್ದೇನೆ, ನೀವು ಅಲ್ಲಿ ಎಲ್ಲ ಡೀಟೇಲ್ ಫ್ರೀ ಲೆಕ್ಚರ್ ಇದೆ ನೋಡ್ಕೊಳ್ಳಿ. ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಸೂಪರ್ ಇರಲೇಬೇಕು, ನೋ ಆಪ್ಷನ್. ರೈಟಿಂಗ್ ಸೂಪರ್. ಆಮೇಲೆ ಮುಂದೆ ಹೋಗಿ ಗ್ರಾಮರ್. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್, you must study grammar very thoroughly. Come no, go no, take no, ask no, tell no, put no, help no. This is not English. No. Here. Which no shoots here? K-N-O-W or N-O? No. You must say instead of this, do you come? Don't you come? Do you go? Don't you go?
ನಾನು ಹಳ್ಳಿಯಿಂದ ಬಂದು ಕನ್ನಡ ಮೀಡಿಯಂದಿಂದ ನನಗೂ ಗ್ರಾಮರ್ ಬಹಳ ತೊಂದರೆ ಆಗ್ತಾ ಇತ್ತು. ನಾನು ಆಮೇಲೆ ನೋಡಿದೆ, ನಾನು ಮಾಡಿದ್ದು ನನಗೆ ಅರ್ಥ ಆಗುದಿಲ್ಲಲ್ಲ, ನನಗೆ ತಿಳಿದಿಲ್ಲಲ್ಲ, ಇನ್ನೊಬ್ಬರಾಗ ಬರುದಿಲ್ಲಲ್ಲ, ಅದಕ್ಕೆ ನಾನು ಬೆನ್ನಟ್ಟಿದೆ. ಫೈಟ್ ಫಾರ್ ಟಫ್ ಮ್ಯಾಟರ್ಸ್, ಯು ವಿಲ್ ಬಿಕಮ್ ಅ ಸೂಪರ್ ಹ್ಯೂಮನ್ ಬೀಯಿಂಗ್. ಸುಮ್ಮನೆ ನನಗೆ ಬರುದಿಲ್ಲ, ನೋ, ಯಾವುದು ಬರುದಿಲ್ಲ ಅದಕ್ಕೆ ಬೆನ್ನತ್ತಿ ನೋಡಿ ಸೂಪರ್ ಆಗ್ತೀನಿ. ಸೊ ಐ ಆಮ್ ಸೇಯಿಂಗ್ nobody is dull and no subject is tough, but we have to follow some special techniques, tricks, methods and ideas. Next, timetable. ಇವೆಲ್ಲ ಇಷ್ಟೇ ಮಾಡಿದ್ರೆ ಸಾಕಾಗುದಿಲ್ಲ, ಟೈಮ್ ಟೇಬಲ್ ಮ್ಯಾನೇಜ್ ಮಾಡಬೇಕು. ನಾನು ಅದಕ್ಕೂ ವಿಡಿಯೋಸ್ ಮಾಡಿದ್ದೇನೆ. ನೀವು ಎವ್ರಿ ಡೇ ಸೂಪರ್ ರ್ಯಾಂಕರ್ ಆಗ್ಲಿಕ್ಕೆ ಒಂದು ಎಕ್ಸ್ಟ್ರಾ ಆರ್ಡಿನರಿ ಟೈಮ್ ಟೇಬಲ್ ವಿಡಿಯೋ ಇದೆ. ಆಂಕೋ ಸ್ಟಡಿ ಟೈಮ್ ಟೇಬಲ್ 3 times a day. ಮತ್ತು ಇನ್ನೂ ಬಹಳಷ್ಟು ಟೈಮ್ ಟೇಬಲ್ ವಿಡಿಯೋ ಇವೆ, ನೋಡ್ಕೊಳ್ಳಿ. ಓಕೆ, ಅಡ್ಡಿಲ್ಲ. ಸೈಲೆಂಟ್ ಲೇಟರ್ಸ್ ವಿಡಿಯೋ ಮಾಡಿದ್ದೇನೆ, ಇನ್ನೂ ಕೆಲವು ಮಾಡ್ತಾ ಇದ್ದೇನೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುದಿಲ್ಲ. ನಮ್ಮ ಸ್ಟೂಡೆಂಟ್ಸ್ ನಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಇದೆ, ನನಗೂ ಇತ್ತು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಪ್ರಾಬ್ಲಮ್. ಕೇವಲ ಇಂಗ್ಲಿಷ್ ಮೀಡಿಯಂ ಮಾತ್ರ ಸಾಕಾಗುದಿಲ್ಲ, ಇಂಗ್ಲಿಷ್ ಎಕ್ಸ್ಟ್ರಾರ್ಡಿನರಿ ಇರಬೇಕು, ರೈಟಿಂಗ್ ಪ್ರೊಸೀಜರ್ ಸ್ಟ್ಯಾಂಡರ್ಡ್ ಇರಬೇಕು, ಗ್ರಾಮರ್ ಸೂಪರ್ ಇರಬೇಕು. ಗ್ರಾಮರ್ ಸೂಪರ್ ಇದ್ರೆ ಹಿಸ್ಟ್ರಿ ಎಕ್ಸ್ಪ್ಲೈನ್ ಮಾಡಬಹುದು, ಸೈನ್ಸ್ ಎಕ್ಸ್ಪ್ಲೈನ್ ಮಾಡಬಹುದು, ಎಲ್ಲವೂ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗ್ತದ. ಈಸಿಯಾಗಿ ತಗೋಬೇಡಿ. ಓಕೆ, ಅಡ್ಡಿ ಇಲ್ಲ. ಇದಕ್ಕೆ ನಾನು ಸೈಲೆಂಟ್ ಲೇಟರ್ಸ್ ವಿಡಿಯೋಸ್ ನೋಡಿ. ಸೈಲೆಂಟ್ ಲೇಟರ್ ಸರಿಯಾಗಿ ನೀವು ಸ್ಟಡಿ ಮಾಡಿದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುವುದಿಲ್ಲ. ಸ್ಪೆಲ್ಲಿಂಗ್ ಮಸ್ಟ್ ಬಿ ಪರ್ಫೆಕ್ಟ್. ಓಕೆ, ಏನ್ಯಾವ your principal sir, our Sunil Patil sir, and all the staff members, our English madam, and all our senior most sir here, and is my friend last that 35 to 40 years. Here sir is here, so very senior person, and all the your Gomtesh, all the staff members, all the students, all of you supported me here to share my ideas here. I am very, very thankful to one and all. Thank you very much. Silent. Student. Silent. On behalf of our students, I'm very much thankful to you, sir. Definitely our students will follow your YouTube channel and they will understand, and definitely they will become a super power. Yes, saying like that. Thank you. Now we will conduct the Kannada medium. Good. 1 minute.